ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ಬೋದು, ಎಣ್ಣೆನ ಬಿಸಿಗೆ ಅಂತ ಇಟ್ಬಿಟ್ಟು ನಾನು ಬಾಲ್ಕನಿನಲ್ಲಿ ಬಟ್ಟೆ ಎಲ್ಲ ಒಣಗಾಕ್ಬಿಡೋಣ. ಇನ್ನು ಸ್ವಲ್ಪ ಬಿಸಿಲು ಬೇರೆ ಬಂದಿದೆ, ಮಳೆ ಬಂದರೆ ಮತ್ತೆ ಬಟ್ಟೆ ಎಲ್ಲ ಒಣಗಲ್ಲ ಅಂತೇಳ್ಬಿಟ್ಟು ನಾನೇನು ಮಾಡಿದ್ದೀನಿ, ಜೋರಾಗಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಬಂದು ನೋಡೋಷ್ಟರಲ್ಲಿ ಚೆನ್ನಾಗಿ ಎಣ್ಣೆ ಕಾದ್ಬಿಟ್ಟಿದೆ. ನನಗೆ ಒಂದು ಹಪ್ಳನ ಹಾಕಿ ನೋಡೋಣ ಅಂತ ಹಾಕಿದ ತಕ್ಷಣ ಹಾಕಿ 1 ಸೆಕೆಂಡು ಕಣ್ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ಫುಲ್ಲು ಕೆಂಪಗಾಗ್ಬಿಟ್ಟಿದೆ. ಎಷ್ಟು ಎಣ್ಣೆ ಕಾದಿದೆ ಅಂದರೆ ಆಫ್ ಮಾಡಿ ಎಷ್ಟೋತ್ತರೆಗೂ ಆದಮೇಲೆ ಮತ್ತೆ ಹಪ್ಳನ ಹುರಿಯೋಣ ಅಂತೇಳಿ ಅಂದ್ಕೊಂಡು ಇನ್ನು ಸಾರು ನೋಡ್ಬೋದು. ಸಾರಿಗೆಲ್ಲ ಒಗ್ಗರಣೆ ಹಾಕಿ ಸಖತ್ತಾಗಿರುತ್ತೆ. ಇದು ಬೇಳೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಅಷ್ಟೇ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಸ್ದಿರೋ ಅಂಥ ಸಾರು ಚೆನ್ನಾಗಿ ಮಸ್ದು ಒಗ್ಗರಣೆ ಹಾಕಿದ್ದೀನಿ. ಸಖತ್ತಾಗಿರುತ್ತೆ. ಅದರಲ್ಲಿ ಮುದ್ದೆಗೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನಮ್ಮನೆಯವ್ರು ವರ್ಕ್ ಮಾಡ್ತಾ ಇರ್ತಾರೆ, ಇನ್ನು ಟೈಮ್ಗೆ ಕರೆಕ್ಟಾಗಿ ಊಟಕ್ಕೆ ಅಂತ ಬರೋದಿಲ್ಲ. ಮುದ್ದೆ ಮಾಡಿಟ್ಟು ಎಷ್ಟೊತ್ತಾದ್ರ ಮೇಲೆ ತಣ್ಣಗಾದ್ಮೇಲೆ ತಿನ್ನೋಕೆ ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿಬಿಟ್ಟು ಇನ್ನು ಅನ್ನ ಅಷ್ಟೇ ಮಾಡಿದ್ದೆ. ಇನ್ನು ಏನಾದರೂ ನಂಚ್ಕೊಳಕ್ಕಿರಲಿ ಅಂತೇಳ್ಬಿಟ್ಟು ಹಪ್ಳ ಮಾಡೋಣ ಅಂಥೇಳಿ ನೋಡಿದ್ರೆ ಹಪ್ಳ ಚೆನ್ನಾಗಿ ಎಣ್ಣೆ ಕಾದಿರೋದ್ರಿಂದ ಇನ್ನು ಎಷ್ಟೋ ತನಕ ಆಫ್ ಮಾಡಿದ್ರೂ ಅದು ಇನ್ನೂ ಬಿಸಿಗೆ ಒಂದು ಹಪ್ಳ ಹಾಕಿ 1 ನಿಮಿಷಕ್ಕೇನೆ, 1 ನಿಮಿಷನೂ ಬೇಡ, 1 ಸೆಕೆಂಡ್ಗೇನೆ ಕೆಂಪಗಾಗ್ತಾಯಿತ್ತು ಹಪ್ಳ. ಎಣ್ಣೆ ಅಂತೂ ನಿಜವಾಗ್ಲೂ ಎಷ್ಟು ಕಾದಿದೆನೋ, ಫುಲ್ಲು ಮನೆ ಎಲ್ಲ ಒಂಥರ ಹೊಗೆ ಎಲ್ಲ ತುಂಬ್ಕೊಂಬಿಟ್ಟಿತ್ತು. ಇನ್ನು ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಒಂದು ಕಡೆ ಈ ಕೆಲಸ ಮಾಡೋಣ ಅಂತ ಹಪ್ಳ ಹುರಿಯೋಣ ಅಂತ ಒಂದು ಕಡೆ ಇಟ್ಟೋದ್ರೆ ಇನ್ನೊಂದು ಕಡೆಗೆ ಬಿಸಿಲು ಬಂದಿದೆಯಲ್ಲ, ಫಸ್ಟು ಬಟ್ಟೆನ ಒಣಗಾಕ್ಬಿಡೋಣ, ಇಲ್ಲ ಅಂತಂದರೆ ಮತ್ತೆಲ್ಲ ಒಂಥರ ಮುಗ್ಗು ವಾಸನೆ ಬರುತ್ತೆ ಅಂತೇಳ್ಬಿಟ್ಟು ಬಟ್ಟೆನ, ನಮಗೆ ಬಾಲ್ಕನಿನಲ್ಲೆಲ್ಲ ಬಟ್ಟೆ ಎಲ್ಲ ಇದು ಆಗೋಲ್ಲ, ಒಣಗೋದಿಲ್ಲ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಮತ್ತು ಇರೋ ಬಟ್ಟೆನೆಲ್ಲ ಮಡಚಿಬಿಟ್ಟು ನಾನು ಸಿಲಿಂಡ್ರ್ ಬೇರೆ ಬಂದಿತ್ತು. ಹಾಗಾಗಿ ಇನ್ನು ನೋಡ್ಬೋದು, ನಮ್ಮ ಲಕ್ಕಿ ಅಂತೂ ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾಳೆ. ಇನ್ನೆಲ್ಲ ಮನೆಯದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಅಂತ ಬಂದೆ. ಇನ್ನು ಅಮ್ಮ ಮನೆಯಲ್ಲಿ ನಮ್ಮ ಡಿಂಪಿಗೆ ನಾನೇ ಸಾಗರ್ ಜಡೆನ ಹಾಕಿದ್ದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂತಂದರೆ, ಹಾಕಿಸ್ಕೊಳೋದಿಲ್ಲ ಆದ್ರೂ ಅವಳಿಗೆ ಕುಂಡಿಸ್ಬಿಟ್ಟು ಸ್ವಲ್ಪ ಸಮಾಧಾನ ಹಂಗೆ ಹಿಂಗೆ ಅಂತೆಲ್ಲ ಇದನ್ನು ಮಾಡಿ ಬುಷ್ ಅಂತೇಳಿ ಮಕ್ಕಳಿಗೆ ಗೊತ್ತಲ್ವ, ಅವ್ರಿಗೆಲ್ಲ ಚೆನ್ನಾಗಿ ಆಟಾಡ್ಸ್ಕೊತ ಮಾಡಿದ್ರೆ ಎಲ್ಲ ಕೆಲಸ ಮಾಡಿಸ್ಕೊತಾರೆ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಹಾಕಿದ್ದೆ. ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಅಮ್ಮನಿಗೆ, ಹುಟ್ಟಿದ ಕೂದಲಲ್ವ, ಇನ್ನೇನು ನೆಕ್ಸ್ಟ್ ಮಂತ್ ಹಂಗೆ ಕೂದಲು ತೆಗೆಸ್ತಾರೆ. ಹಂಗಾಗ್ಬಿಟ್ಟು ಒಂದು ಏನದು ಮೊಗ್ಗಿನ ಜಡೆ ಹಾಕಿಸ್ಬೇಕು, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಮಕ್ಳಿಗೂ ಅಷ್ಟೇ ಹುಟ್ಟಿದ ಕೂದಲು ಅಂತೇಳ್ಬಿಟ್ಟು ಮೊಗ್ಗಿನ ಜಡೆ ಹಾಕಿಸ್ತಾರಲ್ವ, ಆ ಥರ ಹಾಕ್ಸೋಣ ಅಂತೇಳಿ ಹೇಳ್ತಾ ಇದ್ದೆ. ಅದೇ ಹೇಳ್ತಾಯಿದ್ರು ಅಮ್ಮ, ಈ ಸಣ್ಣ ಕೂದಲಿಗೆ ಮೊಗ್ಗಿನ ಜಡೆ ಕೂರುತ್ತಾ, ಚೆನ್ನಾಗಿ ಕಾಣಿಸುತ್ತಾ ಅಂತ. ಚೆನ್ನಾಗಿ ಕಾಣಿಸುತ್ತೆ, ಬಟ್ ಗ್ರಿಪ್ ಕುತ್ಕೊಳೋದು ಸ್ವಲ್ಪ ಅವಳಿಗೆ ವಜ್ಜಿ ಅಂತ ಅನ್ನಿಸ್ಬೋದು, ಬಟ್ ಚೆನ್ನಾಗಿರುತ್ತೆ. ಅದು ಬೇರೆ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ, ಅದನ್ನೆಲ್ಲ ಕಲ್ತಿರೋದ್ರಿಂದ ಸ್ವಲ್ಪ ಟೆಕ್ನಿಕ್ ಗೊತ್ತು, ಹೆಂಗೆ ಕೂರಿಸ್ಬೇಕು ಜಡೆನ ಎಲ್ಲ ಅಂತ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ತಾ ಇದ್ದೆ. ಯಾರಾದರೂ ನೋಡಿದ್ರೆ ಪಾಪ ಹೆಂಡ್ತಿ ಎಷ್ಟೊಂದು ಓರಿಸಿ ಕಳಿಸ್ತಾ ಇದ್ದಾಳೆ ಅಂತ ಅನ್ಕೊತಾರೆ. ಯಾವಾಗಲೂ ಈ ಕಡೆ ತಿರುಗ್ರಿ, ಸ್ವಲ್ಪ ಅದೊಂದು ಬ್ಯಾಗ್ ತೋರಿಸ್ರಿ. ನೋಡೋಕ್ಕಾಗ್ತಿಲ್ಲ ಪಾಪ. ಸ್ವಲ್ಪ ಮನೆಗೆ ಫ್ರೂಟ್ಸು ಮತ್ತು ಹೂವು ಎಲ್ಲ ಬೇಕಾಗಿತ್ತು. ಇನ್ನು ಹಬ್ಬ ಬೇರೆ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ, ಇನ್ನು ಸ್ವಲ್ಪ ಪೂಜೆಗೆ ಅದಕ್ಕೆ ಇದೆಲ್ಲ ಬೇಕಾಗುತ್ತೆ ಬೆಳಗ್ಗೆ. ಮತ್ತು ಇನ್ನು ನಮ್ಮ ಮನೆಯವ್ರಿಗೆ ಕಾಯಬೇಕು, ಹೂವು ಬೇಕಂದರೆ, ಹಣ್ಣುಗಳು ಬೇಕಂದರೆ ಅಂತ. ಇನ್ನು ಹಾಗಾಗಿ ಇನ್ನು ಹಿಂದಿನ ದಿನ ರಾತ್ರಿಯೇ ಸ್ವಲ್ಪ ಹಣ್ಣುಗಳು ಏನೇನು ಬೇಕೆಲ್ಲ ತರಿಸ್ಕೊಂಬಿಟ್ಟಿದ್ದೆ. ನವರಾತ್ರಿ ಎಲ್ಲ ಸ್ವಲ್ಪ ಮಾಮೂಲಾಗಿ ಅಂದರೆ ಲೇಟಾಗೆ ಪೂಜೆ ಮಾಡ್ತೀನಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಹಿಂಗೆ ಈ ಥರ ನವರಾತ್ರಿ ಬೇರೆ ಇರೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಆದಷ್ಟು ಬೇಗನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು, ಇನ್ನು ಪ್ರತಿ ಒಂದಕ್ಕೂ ನಮ್ಮ ಮನೆಯವ್ರಿಗೆ ಕಾಯೋಕ್ಕಾಗೋದಿಲ್ಲ. ಇಲ್ಲಾಂದರೆ ಬೆಳಿಗ್ಗೆ ಒಂದಿದ್ರೆ ಒಂದಿರಲ್ಲ ಅಂದರೆ ಅವ್ರು ತಂದು ಕೊಡೋವರೆಗೂ ನಾನು ವೇಟ್ ಮಾಡ್ತಾ ಇರಬೇಕು. ಅದ್ರಲ್ಲಿ ಸ್ನಾನ ಎಲ್ಲ ಆಗಿಬಿಟ್ಟಿದ್ರೆ ನನಗೂ ಹೋಗೋಕ್ಕಾಗಲ್ಲ. ಇನ್ನು ಪೂಜೆ ಮಾಡೋವರೆಗೂ ಸಮಾಧಾನವೂ ಇರಲ್ಲ. ಅಂದರೆ ಪೂಜೆ ಮಾಡಲಿಲ್ಲಂಗೆ ಹೊರಗಡೆ ಹೋಗ್ಬಿಟ್ಟು ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಬಂದು ಮತ್ತೆ ಪೂಜೆ ಮಾಡೋದು ಆ ಥರ ನನಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನನಗೆಲ್ಲ ಹೂವು ಎಲೆ ಮತ್ತು ಏನೇನು ಬೇಕು ಹಣ್ಣುಗಳು ಎಲ್ಲ ತಂದು ಕೊಟ್ಟಿದ ಮೇಲೇ ನಾನು ಪೂಜೆ ಅಂತ ಮಾಡೋದು ಮನೆಯಲ್ಲಿ. ಹಿಂಗೆ ಹಾಕ್ತೀನಿ ನೋಡಿ, ಹಿಂಗೆ ಹಾಕ್ತೀನಿ ಅಂತ ಇದ್ದಾನೆ. ರೆಕಾರ್ಡ್ ಆಯ್ತಾ? ಇಲ್ಲ, ರೆಕಾರ್ಡ್ ಆಗಿಲ್ಲ. ವಿಡಿಯೋ ಮಾಡ್ತಿದ್ವಿ. ನಾನು ಎಕ್ಸ್ಪರ್ಟ್ ಇದ್ದಾರೆ. ಮಾಮಯಿಂದನೇ ಕಲಿತಿದ್ದೆ. ಮಮ್ಮಿ ಮಾಮಯಿಂದ ಕಲಿತಿದ್ದಂತೆ, ಇದೂ ಮಾಮಯಿಂದ.
ಇನ್ನು ಹೇಳಿದ್ನಲ್ವ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ. ಅಲ್ಲಿಂದ ಅಮ್ಮ ಮನೆಗೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು ಅಂತೇಳಿ ಒಂದು 8 ಗಂಟೆ ಆಗಿತ್ತು ಸುಮಾರಾಗಿ. ಇನ್ನು ಅಡುಗೆ ಅಂತಲೂ ಏನೂ ಮಾಡೇ ಇರಲಿಲ್ಲ ನಾನು. ಇನ್ನು ಮಕ್ಕಳು ಅಷ್ಟೇ ಹೊರಗಡೆ ಹೋಗೋಣ ಅಂತ ಇದ್ರು. ಇನ್ನು ಇಬ್ಬರೂ ಅಷ್ಟೇ ಜಗಳಕ್ಕೆ ನಿಂತ್ಕೊಂಡ್ಬಿಟ್ರೆ ಯಾರ ಪರ ಯಾರು ಸರಿ ಅಂತ ಮಾತಾಡೋಕ್ಕಾಗಲ್ಲ. ಹಂಗಾಗಿ ಸುಮ್ಮನೆ ಕುತ್ಕೊಂಡಿದ್ದು. ಮನೇಲಿ ಇಬ್ಬರು ಮಕ್ಕಳು ಇದ್ಬಿಟ್ರೆ ಸಾಕು, ಫುಲ್ಲು ಜಗಳ ಅಂದರೆ ಜಗಳ ಮಾಡ್ತಾ ಇರ್ತಾರೆ. ಮಾಮೂಲಾಗಿ ನನಗಂತೂ ಕಾಮನ್ ಆಗಿಬಿಟ್ಟಿದೆ ಅವರಿಬ್ಬರು ಜಗಳ ಮಾಡೋದು. ಮತ್ತು ಯಾರಿಗೂ ಯಾರ ಪರವಾಗೂ ಮಾತಾಡೋಕ್ಕಾಗೋದಿಲ್ಲ. ಆಮೇಲೆ ಅವರೇ ಒಂದಾಗ್ಬಿಡ್ತಾರೆ. ಆಮೇಲೆ ಹೇಳ್ದವ್ರು ನಾವೇ ನಿಷ್ಠರಾಗ್ಬಿಡ್ತೀವಿ. ಹಾಗಾಗಿ ನಾವೇನು ಹೇಳೋಕ್ಕೆ ಅಂತ ಆಗಲ್ಲ. ಅಲ್ಲಿ ಚರಂಡಿನ ಇದು ಇವಾಗ ರಾತ್ರಿ ಟೈಮ್ ಹೋಗಲಿ 8 ಗಂಟೆ ಆಗಿದೆ. ಈ ಟೈಮ್ನಲ್ಲಿ ಹೊರಗಡೆ ರೋಡ್ನಲ್ಲಿ ಅದೇನೋ ಚರಂಡಿ ರಿಪೇರಿ ಮಾಡ್ತಾಯಿದ್ದಾರೆ. ನಿನ್ನೆನೂ ಮಾಡ್ತಾಯಿದ್ರು. ರಾತ್ರಿ ಎಲ್ಲ ಮಾಡ್ತಾರೆ. ಸೌಂಡು ಟಕ 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 ಅಂತ ಸೌಂಡು. ಬೆಳಿಗ್ಗೆ ಅಂದರೆ ಡಿಸ್ಟರ್ಬ್ ಆಗುತ್ತಲ್ಲ ಓಡಾಡೋರಿಗೆ, ಹಾಗೆ ಆಫೀಸ್ಗೆ ಹೋಗೋರಿಗೆ ಎಲ್ಲರಿಗೂ ಕಾಮಾಖ್ಯ ಹತ್ರ ಇರೋದ್ರಿಂದ, ಒನ್ ವೇ ರೋಡ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಬೆಳಿಗ್ಗೆ ಹೊತ್ತು ಮಾಡಿದ್ರೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನೈಟ್ ಮಾಡ್ತಾರೆ. ನೈಟ್ ಮಾಡಿದ್ರೆ ಇಲ್ಲಿ ಸುತ್ತಮುತ್ತ ಇರೋ ಮನೆಗಳಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕೆ ಅಂತಂದರೆ ಸಿಗದೆ ಮಲ್ಕೊಳಕ್ಕೆ ನಮಗೆ ಬೆಳಿಗ್ಗೆ ಮಧ್ಯಾಹ್ನನೂ ಮಲ್ಕೊಳಕ್ಕಾಗೋದಿಲ್ಲ. ವೆಹಿಕಲ್ಸ್ ಓಡಾಡ್ತಾ ಇರ್ತವೆ, ಹಂಗೆ ಕೆಲಸ ಅದು ಇದು ಅಂತಿರುತ್ತೆ. ಇನ್ನು ರಾತ್ರಿಗೆ ಅಂತಂದರೆ ಇದೊಂದೊಂದು ಡಿಸ್ಟರ್ಬೆನ್ಸ್. ಒಂದು 2 ದಿನದಿಂದ ಹಿಂಗೆ ನೈಟ್ ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತಾನೇ ಇದೆ. ಇನ್ನು ಅದ್ರಲ್ಲಿ ನಮ್ಮ ಲಕ್ಕಿ ಬೇರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇಲಿ ಮತ್ತೆ ಬಂದುಬಿಟ್ಟಿದೆ. ಅದು 2 ಇಲಿ ಇತ್ತು. ಒಂದು ಇಲಿನ ಸಾಯಿಸಿದ್ದೀವಿ. ಅಂದರೆ ಒಂದು ಇಲಿ ಅದೇನಂತಾರೆ ಅದು ಇಲಿ ರ್ಯಾಟ್ ಸಾಯಿಸೋದು ಒಂದು ಗೋಬು ಥರ ಇರುತ್ತಲ್ಲ, ಆ ಥರದ್ದಿತ್ತು. ಅದರಲ್ಲಿ ಒಂದು ಇಲಿ ಸತ್ತೋಗಿದೆ. ಇನ್ನು ಒಂದು ಇಲಿ ಮಾತ್ರ ಇದೆ. ಅದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ರಾತ್ರಿ ಆಗಿದ ತಕ್ಷಣ ಬರುತ್ತೆ. ನಮ್ಮ ಲಕ್ಕಿ ಅದು ಬಂದ ತಕ್ಷಣ ನಮ್ಗೆ ಎಬ್ಸಕ್ಕೆ ಬರುತ್ತೆ. ಬಂದ್ಬಿಟ್ಟು ಎಬ್ಸುತ್ತೆ. ಇಲಿ ಬಂದಿದೆ ಅಂತ ಹೇಳೋಕ್ಕೆ. ಅದು ನೋಡಿ ಹುಡುಕಿ ಹೇಳುತ್ತಲ್ಲ, ಅವಾಗ ನಮಗೂ ನಿದ್ದೆ ಹೋಗ್ಬಿಡುತ್ತೆ. ಬಂದು ಅದನ್ನ ನೋಡಬೇಕಿಲ್ಲ ಅಂದರೆ ಅಲ್ಲಿವರೆಗೂ ಬೊಗಳ್ತಾನೆ ಇರುತ್ತೆ. ಅವಾಗ ಎದ್ಬಿಟ್ಟು ಬಂದು ಅಡುಗೆ ಮನೆಯೆಲ್ಲ ನೋಡಿ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಮಾತಾಡಿಸಿ ಆಮೇಲೆ ಹೋಗಿ ಮಲ್ಕೊಂಡ್ರೆ ಸುಮ್ಮನೆ ಇರುತ್ತೆ. ಒಟ್ಟು ಅದು ಬಂದಿದೆ ಅಂತೇಳಿ ಹೇಳೋಕ್ಕೇನೆ ಬಂದುಬಿಟ್ಟು ಹೇಳಿ ಹೋಗುತ್ತೆ. ಮತ್ತು ಆಮೇಲೆ ಇನ್ನೊಂದ್ಸಲ ಬಂದ್ರೂ ಇಲ್ಲಿ ಮತ್ತೆ ಎಬ್ಸಲ್ಲ. ಒಟ್ಟು ಒಂದು ಸಲ ಮಾತ್ರ ಎಬ್ಸುತ್ತೆ. ಅಂದರೆ ಅದು ನಮಗೊಂದು ಸೂಕ್ಷ್ಮಿ ಕೊಡುತ್ತೆ, ಬಂದಿದೆ ಅಂತ ಅಷ್ಟೇ. ಎಷ್ಟು ಡಾಗ್ಸ್ ಅಂತೀವಿ, ಅದಕ್ಕೆ ಎಷ್ಟು ಬುದ್ಧಿ ಇರುತ್ತಲ್ವ. ತುಂಬ ಎಲ್ಲದನ್ನು ಅಷ್ಟೇ ಅರ್ಥ ಮಾಡ್ಕೊಳುತ್ತೆ. ನಾನೇನಾದರೂ ಹೇಳಿದ್ರೆ ಆಯಿತು ಇಲಿ ಬಂದಿದೆ ಹೋಗಿ ಹೋಗು ಅಂತಂದರೆ ಹೋಗಿ ಮಲ್ಗೋದು, ಅದೆಲ್ಲ ಮಾಡುತ್ತೆ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂಥೇಳಿ ಮಧ್ಯಾಹ್ನ ಎಲ್ಲ ಬೆಳಗ್ಗೆಯಿಂದ ಹೊರಗಡೆ ಹೋಗಿದ್ವಿ. ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಬೆಳಗ್ಗೆ ಹೋಗಿದ್ದು, ಸಾಯಂಕಾಲ ಬಂದು ಈಗ ಲಾಗ್ನ ಶುರು ಮಾಡಿದ್ದೀನಿ. ಏನು ವಿಶೇಷ ಅಂತ ಏನೂ ಇಲ್ಲ. ನೋಡ್ಬೇಕು. ಅಡುಗೆ ಮಾಡೋಕ್ಕೂ ಅಷ್ಟೇ ಯಾಕೋ ಬೇಜಾರಾಗ್ಬಿಟ್ಟಿದೆ. ಅಡುಗೆ ಮಾಡೋಕ್ಕೂ ಅಷ್ಟೇ ಹೊರಗಡೆ ಏನಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ತುಂಬ ದಿನ ಆಯಿತು ಅನ್ನೋದಕ್ಕಿಂತ ಈಗ ಟೈಮ್ ಹೋಗಲೇ 8 ಗಂಟೆ ಆಗೋಕ್ಕೆ ಬಂದಿದೆ. ಮನೆಯಲ್ಲೇ 6 hour ಮಾಡಿ ಕೊಡೋದು. ಮನೇಲೇ 6 hour ಅಂತಂದರೆ ಜ್ವರ ಬಂದಾಗೆ ಮಾಡ್ತಾರಲ್ಲ 6 hour ಇದು ಸೊಪ್ಪನ ಬೇಳೆ ಕಟ್ಟು, ಬರೀ ಈರುಳ್ಳಿ ಟೊಮೊಟೊ ಬೇಳೆ ಹಾಕಿಬಿಟ್ಟು ಮಾಡ್ತಾರಲ್ಲ, ಅದಕ್ಕೆ 6 hour ಅಂತೇಳಿ ಹೆಸರಿಟ್ಬಿಟ್ಟಿದ್ದಾರೆ. ಯಾವಾಗಾದರೂ ನನಗೆ ಇದು ಮಕ್ಕಳು ಯಾವಾಗಾದರೂ ನಮ್ಮ ಮನೆಯವ್ರಿಗೆ ಇಷ್ಟ ಆ ಸಾರು ಅಂತಂದರೆ. ಮಕ್ಳಿಗೆ ಅಷ್ಟು ಇಷ್ಟ ಇಲ್ಲ, ಬಟ್ ಆದ್ರೂ ಮಾಡ್ತಾ ಇರ್ತೀನಿ ಯಾವಾಗಲೂ. ಯಾಕಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಅಲ್ಲ, ಅದ್ರ ಸಲುವಾಗೇ ಮಾಡ್ತಾ ಇರ್ತೀನಿ. ಟೀ ಹಾಕ್ಬೇಕಂತ ಇನ್ನು ನೋಡ್ಬೋದು. ಇಲ್ಲಿ ಚರಂಡಿನ ರಿಪೇರಿನ ಮಾಡ್ತಾ ಇದ್ದಾರೆ. ಒಂದು 2 ಡೇಸಿಂದ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಸೌಂಡ್ ಅಂದರೆ ನಿದ್ದೆನೇ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಸೌಂಡ್ ಬರ್ತಾನೆ ಇದೆ. ಇನ್ನು ಅವ್ರಿಗೂ ಅಷ್ಟೇ ನಾವು ಹೇಳೋದೂ ತಪ್ಪಾಗುತ್ತೆ, ಮಾಡಬೇಡಿ ಅಂತ. ಯಾಕೆ ಅಂದರೆ ಬೆಳಿಗ್ಗೆ ಮಾಡಿದ್ರೆ ಟ್ರಾಫಿಕ್ ಫುಲ್ಲು ಜಾಮ್ ಆಗಿಬಿಡುತ್ತೆ. ಇನ್ನು ಮಾಡಿದ್ರೆ ರಾತ್ರಿನೇ ಮಾಡಬೇಕು. ಅದರಲ್ಲಿನೂ ನಮ್ಮ ಮನೆಯವ್ರು ಒಂದು ಸಲ ಹೋಗಿ ಹೇಳಿ ಬಂದಿದ್ರು ಮೊನ್ನೆನೇ. ನೈಟೆಲ್ಲ ನೀವು ಈ ಥರ ಕೆಲಸ ಮಾಡಿದ್ರೆ, ಸೌಂಡ್ ಮಾಡಿದ್ರೆ ನಮಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ, ಬೆಳಿಗ್ಗೆ ವರ್ಕ್ ಮಾಡೋಕ್ಕೆ ನಮಗೆ ಆಗಲ್ಲ ಅಂತೇಳಿ ಹೇಳ್ತಾಯಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲಲ್ವ. ನಮ್ಮ ಮನೆಯವರು ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ರು. ಇನ್ನು ಬಂದ ತಕ್ಷಣನೇ ಹೋಟೆಲ್ಗೆ ಹೋದ್ವಿ ನಾವು. ಅದು ಯಾವುದು ವೀಡಿಯೋ ಕ್ಲಿಪ್ಪಿಂಗ್ಸ್ ಅಂತೇನೂ ತೊಗೊಳ್ಳೇ ಇಲ್ಲ ನಾವು. ಇನ್ನು ಮಕ್ಕಳನ್ನ ಅಷ್ಟೇ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಇನ್ನು ಅದನ್ನೇ ಹೇಳ್ತಾ ಇದ್ದೆ, ಇನ್ನು ಪಪ್ಪ ಬಂತು ರೆಡಿ ಆಗಿಬಿಡಿ ಹೋಗಿ ಬರೋಣ ಅಂತ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.